ಸಾವ್ಕಾರ ಮಂದಿ ನಮಸ್ಕಾರ. ಹೆಂಗದಿರಲ್ಲ, ಮಸ್ತ್ ಅದಿರಲ್ಲ. ನಾವು ಮಾತ್ರ ಚಿತ್ತವೇನ್ರಿ. ಹಾಂ, ಇವತ್ತು ನಾವು ಎಲ್ಲಿದ್ದೀವಂದ್ರೆ ಮೌಂಟೇನ್ಸ್ ನೋಡ್ರಿ, ಗೊತ್ತಾಗಿರ್ಬೇಕು. ಆಲ್ರೆಡಿ ಜಮ್ಮು ಕ್ರಾಸ್ ಮಾಡಿ ನಾವು ಶ್ರೀನಗರ್ಗೆ ಇನ್ನೊಂದು 100 ಇರ್ಬೇಕಷ್ಟೇ. ಬಾ 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 ರೋಡ್ಸ್, ಮೌಂಟೇನ್ಸ್ ಅದಾವ್ರಿ ಇಲ್ಲಿ. ಫುಲ್ ಹೆವಿ ಅಂದ್ರೆ ಹೆವಿ ಅದಾವ. ನೈಟ್ ಹೊಡೆದಿದ್ವಿ, ನೈಟ್ ನಾವು ಹೆವಿ ಭಯಂಕರ ಇದ್ವು. ನೈಟ್ ಹೊಡೆದಿದ್ವಿ ನಾವು, ಆದ್ರೆ ನೈಟ್ ಎಲ್ಲ ಕಾಣಲಿಲ್ಲ ಅಷ್ಟೇ. ನೋಡ್ರಿ ನೋಡ್ರಿ ಇದು ಹೆಂಗೈತಿ. ನಮಗೆಲ್ಲ ಫರಕ್ ಬೀಳಂಗಿಲ್ಲ, ಯಾಕಂದ್ರೆ ಆಗುಂಬೆ, ಚಾರ್ಮುಡಿ, ಶಿರಾಡಿ ಮತ್ತು ಅರ್ಬೈಲ್ ಈ ಘಾಟೆಲ್ಲ ಹೊಡೆದಾರ ನಾವು. ಇದೇನೆಲ್ಲ ನಾರ್ಮಲ್ ಅನ್ಕೊಂಡ್ರಿ. ಅವಕ್ಕಿಂತ ಸ್ವಲ್ಪ ಹೆವಿನ್ ಅದಾವ ಇವು. ಮಸ್ತ್ ಅದಾವ ಘಾಟ್ಗಳ ಹತ್ರ, ನೈಸ್ ಅದಾವ. ನೈಸ್ ಅದು ಘಾಟ್ನಾಗೂ ಡಬಲ್ ರೋಡ್ ಅದಾವಲ್ಲ, ಅದು ಬೆಂಕಿ. ರೋಡ್ ತಿಂಡಿ ಸೊಳ್ಳೆ ಮಕ್ಕಳು. ಏನು ಅಡ್ಡು ಬರ್ತಾರ್ರಿಪ್ಪ ಮಕ್ಕಳು ಗಾಡಿನಾಗಿಲ್ಲಿ. ನಮ್ಮ ಹುಬ್ಳಿ ಧಾರವಾಡಕ್ಕಿನ್ನ ಬೇಕಪ್ಪ, ನಮ್ಮ ಹುಡುಗರ ಚಲೋ ಅದಾವ. ಇವ್ರು ಬಸಡಿ ಮಕ್ಕಳು. ದೇಖೋ ದೇಖೋ ಟನಲ್ ಆಗ್ಯಾ ಟನಲ್. ಅಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಸುತ್ತಾಲಕ್ಕೂ ಗುಡ್ಡ, ಟನಲ್ ನೋಡು. ಟನಲ್ ಎಷ್ಟು ಬ್ಯೂಟಿಫುಲ್ ಐತೆ ನೋಡ್ರಿ ಟನಲ್. ನೋಡ್ರಿ ಟನಲ್, ನನಗಿದು ಬಂದ ಖುಷಿ ಆಕೈತೆ. ವಾ ಬೆಂಕಿ. ಎಷ್ಟು ಕಿಲೋಮೀಟರ್ ಐತಪ್ಪ ಇದು? ಅಣ್ಣ ಎಷ್ಟು ಕಿಲೋಮೀಟರ್ ಐತೆ ಇದು? ಇವ್ರು ತಿಂಡಿಪ್ಪ ಇವ್ರು. ಇದು ಫುಲ್ ಟನಲ್ ನೋಡ್ರಿ, ಎಷ್ಟು ಕಿಲೋಮೀಟರ್ ಐತಿ. ಏನ್ ಸೆಕ್ಸಿ ಐತ್ರಿ ಟನಲ್ ಇದೆ. ಫುಲ್ ಎಂಜಾಯ್ ಮಾಡಂತೀವಿ ಟನಲ್ನಾಗ ಅಂತೂ. ಚೊಕ್ಕ ಆರ್ನ ಹೊಡಿಬಾರಂತ ರೆಸ್ಟ್ರಿಕ್ಷನ್ಸ್ ಐತಿ, ಆದ್ರೂ ಆರ್ನ ಹೊಡಿತಾರ ನಮ್ಮ ಹುಡುಗರು. ಲೈಟ್ ವಿತೌಟ್ ಲೈಟ್ ನಡಿತೈತಿ. 50 ಸ್ಪೀಡ್ ಅಷ್ಟೇ ಮೇಂಟೈನ್ ಮಾಡೋದಾರ. ನಾವು 67 ಹೊಂಟೇವಿ. ಇಷ್ಟು ಬ್ಯೂಟಿಫುಲ್ ಟನಲ್ ನೋಡ್ಬೇಕಂದ್ರೆ ನಾವಿಲ್ಲಿ ಬರಬೇಕು. ಅದಾವ ಟನಲ್ ನಮ್ಮ ಕಡೆ. ಆದ್ರೆ ಈ ಮನೆ ದೊಡ್ಡದು, ಇಷ್ಟು ದೊಡ್ಡದ. ಈ ಮನೆ ಚೊಕ್ಕಿರೋದೆ ನೋಡ್ರಿ. ಟನಲ್ ಒಳಗೆ ಹೊಂಟ್ರ ನೋಡೋಣ, ಯಾವುದೋ ಇದ್ರಾಗ ಹೊಂಟಂಗಂತೈತಿ. ಏನೋ ಸ್ಪೀಕರ್ ಐತಿ, ಏನೋ ಮಾತಾಡ ಅಂತಾರೆ, ಏನೋ ಒದ್ರಾಡ ಅಂತಾರ. ಓ ಎಷ್ಟು ಕಿಲೋಮೀಟರ್ಪ್ಪ ಇದು? ವಿಡಿಯೋ ಹಾಕಿದಲ್ಲಿ ನೋಡ್ಕೋರಿ ನೀವು ಎಷ್ಟು ಕಿಲೋಮೀಟರ್ ಐತೆ ಅನ್ನೋದು. ಆ ರೋಡ್ ಮಾತ್ರ ಹೆವಿ ಮಸ್ತ್ ಕಂಫರ್ಟಬಲ್ ಅದಾವೆ. ನಮ್ಮ ಅಲೆಮಾರಿ ಮತ್ತು ಇನ್ನೊಂದು ಸೆಟಪ್ ಇತ್ತು. ಈಗ ಅಲೆಮಾರಿ ಫುಲ್ಲಿ ಲೋಡೆಡ್. ಅವಾಗ ಸ್ವಲ್ಪ ಜರ್ರಿಕ್ಯಾನ್ ಒಂದು ಇದು ಇತ್ತು ಅಷ್ಟೇ. ಈಗ ನಮ್ಮ ಅಲೆಮಾರಿ ಫುಲ್ಲಿ ಲೋಡ್ ಆಗೈತಿ. ಈ ಕಡೆ 6 ಲೀಟರ್ ಜರ್ರಿಕ್ಯಾನ್, ಈ ಕಡೆ 6 ಲೀಟರ್ ಜರ್ರಿಕ್ಯಾನ್. ನಂಗಿದು 3000 ಏನೋ ಸಮಥಿಂಗ್ ಬಿತ್ತು ನಿನ್ನ ನೈಟ್. ಮತ್ತು ರೈನ್ ಕವರ್ ತೊಗೊಂಡೆ, ಶೂಸನ್ನು. ನಾನು ರೈಡಿಂಗ್ ಶೂಸ್ ಅಲ್ಲ, ಅದಕ್ಕೆ ಕವರ್ ತೊಗೊಂಡೆ. ಅದು ಮಳೆ ಬಂದರೂ ತೊಗೋಬಾರ್ದಂತಂದೆ. ಮತ್ತು ಒಂದು 4000 ಮಟ್ಟ ನಂದು. ನಿನ್ನೆ ಬಲ್ಕ್ ಲಾವ ಒಂದು ಮಿಸ್ ಆಗಿಬಿಡ್ತೀನಿ ನಂದಲ್ಲಿ. ಮತ್ತು 380 ರೂಪೀಸ್ ಕೊಟ್ಟು ಒಂದು ಬಲ್ಕ್ ಲಾವ ತೊಗೊಂಡೆ. ಅದು ಚಲೋ ಐತಿ, ಕಂಫರ್ಟಬಲ್ ಐತಿ. ಅದ್ರ ಬ್ಲ್ಯಾಕ್ ಎಲ್ಲ ಆಗಿದೆ, ಇದು ಸ್ವಲ್ಪ ಕಲರ್ ಐತಿ, ಮಸ್ತ್ ಐತಿ. ಜಮ್ಮುದಾಗ ತೊಗೊಂಡ್ವಿ. ಜಮ್ಮು ಎದಕ್ಕೆ ರೈಡ್? ಎದಕ್ಕೆ ಹೋಗ್ತಿಲ್ಲ? ಏನೈತ್ರಿ ಅದ್ರಾಗ? ಎದಕ್ಕೆ ಹೋಗ್ತಿಲ್ಲ ನೀ ರೈಡ್ಗೆ? ಬರೀ ಸಾಯ್ತಿಲ್ಲ ರೈಡ್ ಅಂತಂದವ್ರಿಗೆ. ನೋಡ್ರಿ ದೋಸ್ತ್, ನಿನ್ನಂಗೆ 4 ರೊಕ್ಕ ಮಾಡ್ಕೊಂಡೆ 4 ಮನೆ 4 ಬಾಡಿಗಳ ಮಧ್ಯೆ ಇರಾಕ ನನಗಿಷ್ಟ ಇಲ್ಲ. ರೊಕ್ಕ ಬೇಕಾಕವ. ಅದ ನೀ ರೊಕ್ಕ ಮಾಡಿ ದೋಸ್ತೆ, ಆರಾಮ್ ಸೆಟಲ್ ಆಗಿ ಜೀವನದಾಗ. ನಾ ಹಿಂಗೆ ಅಡ್ಡಾಡ್ಕೊಂತ ಹೋಗ್ಬಿಡ್ತೀನಿ. ನನಗೆ ಎಷ್ಟು ಬೇಕಲ್ಲ ನಾ ಅಷ್ಟ ಮಾಡ್ಕೊತೀನಿ, ಅಡ್ಡಾಡ್ತೀನಿ, ಇರ್ತೀನಿ. ನಂಗೆ ಇಷ್ಟ ಸಾಕು. ನೀ ರೊಕ್ಕ ಮಾಡ್ಕೊಂಡು ಆರಾಮ್ ಹೆಲಿಕಾಪ್ಟರ್ನಾಗ ಅಡ್ಡಾಡಿಲ್ಲಿ ಬಂದು, ನಾ ಬೈಕ್ನಾಗ ಸ್ವಲ್ಪ ರೊಕ್ಕ ಮಾಡಿ ಬೈಕ್ನಾಗ ಅಡ್ಡಾಡ್ತೀನಿ. ನಾನು ಅಲೆಮಾರಿ ಕರ್ಕೊಂಡು. ನೋಡು ದೋಸ್ತೆ, ಬರೀ ಈಗ ಜಸ್ಟ್ ಮನಾಲಿ ಇದೆ, ಶ್ರೀನಗರ ಇನ್ನೊಂದು 50-60 ಇನ್ನೊಂದು 100 ಕಿಲೋಮೀಟರ್ ಐತಿ. ಈಗ ಹಿಂಗೈತಿ ತಿಳ್ಕೊ ದೋಸ್ತ್. ನಾಳೆ ಶ್ರೀನಗರ ದಾಟಿ ಹೋಗ್ತೀನಿ ನಾನು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊ.
ಆಜು ಬಾಜು ಗ್ಲಿಷರ್ ನಡಕ್ ರೋಡ್ ದೋಸ್ತೆ ಸ್ವರ್ಗಲ್ಲಿ ದೋಸ್ತೆ. ಇಲ್ಲಿ ನೋಡ್ಲಿ ಹೆಂಗೈತಿ ಮೌಂಟೇನ್ಸ್ ನೋಡ್ಲಿ ಇವನ್ನೇ ತಗೋ ಮತ್ತೊಂದು ಟನಲ್ ಬಂತ್ಲಿ ದೋಸ್ತೆ. ಹೆಲಿಕಾಪ್ಟರ್ನಾಗ ಟನಲ್ನಾಗ ಹೋಗ್ತೀನಿ ನಿಮ್ಮ ಮುಕ್ಕಳೆ ನೋಡಿಲ್ ಟನಲ್ಗಳು ಹೆಂಗದಾವ ಇಲ್ಲಿ. ನೀ ಬೆನ್ಸ್ ತಗೊಂಬ ಅಲ್ಲಿ, ನೀ ಬೆನ್ಸ್ ತಗೊಂಬ ಇಲ್ಲ ಅಡ್ಡಾಡ ರೊಕ್ಕ ಮಾಡಿ. ಆದರೂ ನಿಂಗೆ ಈ ಫೀಲ್ ಬರೋಂಗಿಲ್ಲ, ಬೈಕ್ನಾಗ ಬಂದ್ರಷ್ಟು ಕೊಡಂಗಿಲ್ಲ. ಕಿಲ ಕಿಲ ನಾ ಬರಕಿಲ್ಲ ಅನ್ಕೊಂತ ದೋಸ್ತ ಅಡ್ಡಾಡ. ಮತ್ತೆ ನೋಡಕೋಬೇಡ್ರಿ, ಪ್ರೆಸೆಂಟ್ ಎಲ್ಲದೀವಿ ಗೊತ್ತಿಲ್ಲ. ಮಾತ್ರ ಜಮ್ಮು ಇಲ್ಲಿಂದ 130 ಕಿಲೋಮೀಟರ್ ಐತಿ. ಜಮ್ಮುವಿಂದ 130 ಕಿಲೋಮೀಟರ್ ಬಂದೀವಿ. ಇನ್ನೊಂದು 100 ಕಿಲೋಮೀಟರ್ಗೆ ನಾವು ಶ್ರೀನಗರ ಎಂಟ್ರಿ ಆಗ್ತೀವಿ. 130 ನಮ್ಮ ಅಲೆಮಾರಿ ನೋಡ್ರಿ, ನಮ್ಮ ಮನೆ ಅಲೆಮಾರಿಗೆ ನೋಡ್ರಿ ನೋಡ್ರಿಲ್ಲ. ಅಲೆಮಾರಿ ಅನ್ಬಾರ್ದಂತ ಇದಕ್ಕೆ, ಅಲೆಮಾರಿ ಅನ್ಬಾರ್ದಂತ ಇದಕ್ಕೆ. ಅಲೆಮಾರಿ ಅಬ್ಬೆ ಪಾರಿ ಅಲೆಮಾರಿ ಅಂದ್ರೆ ಒಬ್ಬರೇ ಇದಿರೋದು ಕಪಲ್. ಲೀಕ್ ಆಗಿತ್ತಾ? ಲೀಕ್ ಆಗಿತ್ರ ಹಾಕಬೇಕದ ಇನ್ನೂ ಹೋಗಿಲ್ರ ಡ್ರೈ ಆಗಿಲ್ಲ ನೋಡ್ರಿ. ಜರಿಕ್ಯಾನ್ ಕುಂತಾವ ಇವಾಗ ಆತಲ್ರಿ ಫುಲ್ಲಿ ಲೋಡೆಡ್ ಅಂದ್ರೆ. ಇವಾಗ ನನ್ನ ಬೈಕ್ ನನ್ನ ಅಲೆಮಾರಿ ಫುಲ್ಲಿ ಲೋಡೆಡ್. ಹಚ್ಚಿರ ತಾಕತ್ತ 40,000 ಬರೀ ಸಾಮಾನಕ್ಕೆ ಅವನು ತಿಂಡಿಲೇ. ಇನ್ನೂ ಎಷ್ಟು ಖರ್ಚಾಗೈತಿ ಗೊತ್ತಿಲ್ಲ. ಬುಕ್ನಾಗ ಹಚ್ಚೋದಾಗೈತಿ. ಪ್ರೆಸೆಂಟ್ ನನಗೆ ಅನ್ಸಿ ಮಟ್ಟಿಗೆ ಒಂದು 30,000 ರೂಪಾಯಿ ಖರ್ಚಾಗೈತಿ ಈಗ ನಂದು ಒಂದು ಬೈಕ್ನಾಗ. ನಮ್ಮಿಬ್ಬರದು ಪೆಟ್ರೋಲ್ ಗಿಟ್ರೋಲ್ ಎಕ್ಸ್ಪೆನ್ಸಸ್ ಎಲ್ಲ ಕೊಡಿ. ಮತ್ತು ಗಾಡಿಗೆ ಒಂದು 40,000 ರೂಪಾಯಿ ಖರ್ಚು ಮಾಡೀನಿ. ಈಗ ಆಲ್ರೆಡಿ 70,000 ಮಟ್ಟ ಹೋಗಿರ್ಬೋದು. ಎಷ್ಟಾಗಿತ್ತು ಗೊತ್ತಿಲ್ಲ. ಎಲ್ಲ ಟ್ರಿಪ್ ಮುಗಿದ್ಮ್ಯಾಗ ಒಮ್ಮೆಗೆ ಲೆಕ್ಕ ಹೇಳ್ತೀನಿ ನನಗೆ. ನೋಡ್ರಿ ಅಲೆಮಾರಿಗೆ ಜರ್ರಿಕೆ ಅನ್ಕೊಂಡು ಎಷ್ಟು ಕ್ಯೂಟ್ ಕಾಣತೈತಿ. ದೃಷ್ಟಿ ಇತ್ತು ಬಿಡಬೇಡ್ರಿಪ್ಪ. ಅಲ್ಲಿ ಫೋಟೋಶೂಟ್ ಮಾಡತೈತಿ. ಇಲ್ಲಿ ನಮ್ಮ ರಾಯಲ್ ಎನ್ಫೀಲ್ಡ್ ಐತಿ. ಹಾಂ ನೋಡ್ರಿ ಲೊಕೇಶನ್ ಹೆಂಗೈತಿ. ನದಿ ಹೆಸರು ಗೊತ್ತಿಲ್ಲ, ಈಗ ಗೊತ್ತಿದ್ದು ಹೇಳ್ತಿದ್ದೆ. ಪ್ರೆಸೆಂಟ್ ಲೊಕೇಶನ್ ಇದೆ. ಫುಲ್ ನೇಚರೇ, ಫುಲ್ ವೈಬ್. ಓನ್ಲಿ ನೋ ಕಾಲ್ಸ್ ನೋ ಮೆಸೇಜಸ್. ನನ್ನ ಸಿಮ್ ಬಂದಾಗಿ 2 days ಆಯ್ತು. ನೋ ಕಾಲ್ ನೋ ಮೆಸೇಜಸ್, ಓನ್ಲಿ ಇನ್ಸ್ಟಾಗ್ರಾಮ್, ಓನ್ಲಿ ಸ್ನ್ಯಾಪ್ಚಾಟ್ ಅಷ್ಟೇ. ಉಳ್ಕಿದ್ದು ಎಲ್ಲಿ ಸಿಗಂಗಿಲ್ಲ. ಸಿಕ್ಕರೆ ಇನ್ಸ್ಟಾ ಸ್ನ್ಯಾಪ್ಚಾಟ್ ವಾಟ್ಸಪ್ದಾಗ ಅಷ್ಟೇ ಸಿಗ್ತೀನಿ. ನಾರ್ಮಲ್ ಕಾಲ್ ಒಳಗೆ ಅಂತೂ ಸಿಗಂಗೇ ಇಲ್ಲ. ಯಾರಿದ್ರೆ ಇದ್ರಾಗ ಮಾಡಿಬಿಡ್ರಿ. ಮತ್ತಿದು ಸ್ವಲ್ಪ ಒಂದು 2 ಫೋಟೋ ತೆಗೆಸ್ಕೊಂಡು ನಾವು ಮುಂದೆ ಹೋಗೋಣ. ಈ ಕಡೆ ನೋಡೋದು ನಮ್ಮ ಅಲೆಮಾರಿನ ತೋರ್ಸಕ್ಕೆ ನಿಮ್ಗೆ ವೀಡಿಯೋ ಮಾಡಿದ್ದೆ ನಾನು. ನೋಡ್ರಿ ಅಲೆಮಾರಿ ಹೆಸರು ಚೇಂಜ್ ಮಾಡೋಣ ಅಂತಾರಪ್ಪ ಅವ್ರು. ಅಲೆಮಾರಿ ಬೇಡ ಅಂತಿದ್ದಕ್ಕೆ ಬ್ಲ್ಯಾಕ್ ಟೈಗರ್ ಅಂತ ಇಡೋಣ ಅಂತಾರೆ. ನೀವು ಕಮೆಂಟ್ ಮಾಡಿರಿ ಅಲೆಮಾರಿ ಅಂತ ಇಡೋಣ ಬ್ಲ್ಯಾಕ್ ಟೈಗರ್ ಅಂತ ಇಡೋಣ. ಬ್ಲ್ಯಾಕ್ ಟೈಗರ್ ಅಂತ ಇಟ್ಟರು ಈಗ ಅದು ಈಗ ಇಡೋಕ್ಕಾಗಂಗಿಲ್ಲ. ಯಾಕಂದರೆ ಈಗ ಆಲ್ರೆಡಿ ನಮ್ಮದು ಅಲೆಮಾರಿ ಕುಂತ್ಬಿಟ್ಟಿತ್ತು ಹೆಸರು. ಇದನ್ನು ಮುಂದೆ ತೊಗೊಂಡೋಗಿ ಎಲ್ಲ ಮನೆಗೆ ಹೋದ್ಮೇಲೆ ವಾಪಸ್ ಅವಾಗ ಮರುನಾಮಕರಣ ನೋಡೋಣ. ಈಗಂತೂ ಅಲೆಮಾರಿ ಫಿಕ್ಸ್. ನೀವು ಹೇಳ್ದಂಗೆ ಅಲೆಮಾರಿನ ಬ್ಲ್ಯಾಕ್ ಟೈಗರ ಎರಡರಾಗೊಂದು ಕಮೆಂಟ್ ಮಾಡಿರಿ. ನೋಡ್ರಿ ಎಲ್ಲಿ ಬೇಕಾರಲ್ಲಿ ಟ್ರಾಫಿಕ್ ಜಾಮ್ ಶ್ರೀನಗರದಾಗ. ಲಾಲ್ ಚೌಕಿಗೆ ಹೋಗ್ಬೇಕು ನಾವು. ಎಲ್ಲೆಲ್ಲ ಕಳ್ಸ ಅಂತಾರೆ. ಎಲ್ಲರೂ ಒಂದು ಕಡೆ ಸೈಡ್ ಆಗ್ತೀವಿ ಗಾಡಿ ಸುಮ್ಮನೆ. ಲಾಲ್ ಚೌಕ್ ಕಡೆ ಹೊಂಟೇವಿ. ನೆನಪೈತಲ್ಲ ಲಾಲ್ ಚೌಕ್ ಅಂದ್ರೆ ಇದು ಇರ್ತೈತಲ್ಲ ಅದು ಶ್ರೀನಗರ್ ಮೇನ್ ಜಮ್ಮು ಕಾಶ್ಮೀರ ನಡಕಲ್ಲಿ ಏನು ಧ್ವಜಾರೋಹಣ ಮಾಡ್ತಾರಲ್ಲ ಅದು ಲಾಲ್ ಚೌಕ್. ಇದಾದ ಸ್ಟೇಡಿಯಂ ಇದ್ದಾಗೈತೆ ನೋಡ್ರಿ. ಬರೀ ಪೊಲೀಸ್. ಥ್ಯಾಂಕ್ ಯು ಸರ್. ರೂಟ್ ಹೇಳಿದ್ರು ಸರ್, ಗೊತ್ತಿಲ್ಲಾರ್ದಕ್ಕೆ ಅವರ ಪಾಪ ಹೇಳಿದ್ರು. ಥ್ಯಾಂಕ್ ಯು ಸರ್. ಇಲ್ಲಿ ಲೆಫ್ಟ್ ಹೊಡ್ಕೊಂಡು ಸ್ಟ್ರೇಟ್ ಹೋಗ್ಬೇಕಂತ. ಯಾರ್ದು ಸ್ಟೇಡಿಯಂ ಐತೆ ನೋಡ್ರಿ ಇಲ್ಲಿ, ಶ್ರೀನಗರ್ ಸ್ಟೇಡಿಯಂ ಜಮ್ಮು ಕಾಶ್ಮೀರ್. ಹೆವಿ ಐತ್ರಿಪ್ಪ ಜಮ್ಮು ಕಾಶ್ಮೀರ್. ಟ್ರಾಫಿಕ್ ಏನೈತ್ರಿಪ್ಪ ಇಲ್ಲಿ. ಹೊರಗಿನಾರ ನೋಡ್ರಿ ಇಲ್ಲಿ ಅಂಕಲ್ ನಡಕ ಎಲ್ಲಿ ಬೇಕಾದ್ರೆ ಅಲ್ಲೇ ಸಿಕ್ಕೊಂತಾರ ಶೋದಿ ಮಕ್ಳು ಬಂದೆ. ಅಲ್ಲಿಂದ ನಾವು ಅಲ್ಲೈದು ನೋಡ್ರಿ ಲಾಲ್ ಚೌಕ್ ಕಡೆ ಹೋಗ್ಬೇಕು ಈಗ ನಾವು. ಅಲ್ಲೋ ಗಾಡಿ ಸೈಡ್ಗೆ ಹಚ್ಬಿಡ್ತೇನೆ, ಸುಮ್ಮನೆ ಸೈಡ್ಗೆ ಹಚ್ಕೊಂತ ಏನು ಮಾಡೋದು ಮತ್ತೆ ಇಲ್ಲಿ ಇಂಥ ಟ್ರಾಫಿಕ್ನಾಗ. ಅದು ನನ್ನ ಅಲ್ಲಿ ಮಾರಿನ ಮುಕ್ಕಳರಿ ಒಜ್ಜೈತಿ. ಎದಕ್ಕೆ ಈ ಮನೆ ಟ್ರಾಫಿಕ್ ಐತೆ? ನಾವು ಹೊರಗಿನವ್ರ ಮಂದಿನ ಬಾಳ್ರಿ ಇಲ್ಲಿ. ನಮ್ಮಂಗೆ ಹೊರಗಿನ ಮಂದಿನ ಭಾಳ, ಅದಕ್ಕೆ ಮುಕ್ಕಳರಿ ಟ್ರಾಫಿಕ್.
ಎಸ್ ಫೈನಲಿ ವಿ ಆರ್ ಇನ್ ಲಾಲ್ ಚೌಕ್, ಜಮ್ಮು ಕಾಶ್ಮೀರ್ನಾಗಿರುವಂತಹ ಕ್ಲಾಕ್ ಟವರ್ನಾಗ ನಾವು ಅದೀವಿ ಈಗ ಪ್ರೆಸೆಂಟ್. ಇದು ಫೇಮಸ್ ಈ ಜಮ್ಮು ಕಾಶ್ಮೀರ್ಗೆ, ಇದು ಸ್ಟ್ರೀಟ್ ನೋಡ್ರಿ ಹೆಂಗೈತಿ ಸ್ಟ್ರೀಟ್, ಹೆವಿ ಐತಲ್ಲ, ಚೊಕ್ಕ ಸ್ಟ್ರೀಟ್ ಐತಿ. ಮಸ್ತ್ ಫೋಟೋ ಶೂಟ್ ಮಾಡೋಣ, ಇಲ್ಲಿ ಫೋಟೋ ಹೊಡ್ಕೊಳಂತಾರೆ. ಎಲ್ಲಿ ಬಿಡ್ತಾರೆ ಗೊತ್ತಿಲ್ಲ ನಮಗೂ. ನಾವೀಗ ಸೋನ್ಪ್ರಯಾಗ್ ಸಾರಿ ಯಾವ್ದು ಈಗ ಕಾರ್ಗಿಲ್ ಕಡೆ ಹೊಂಟೀವಿ. ಅಲ್ಲಿ ರೋಡ್ ಬಂದ್ ಮಾಡಿದ್ರು ಅಂದ್ರೆ ನಾವು 10 ಬಂದಿದ್ವಿ, ಈಗ 12 ಗಂಟೆ ಆಗೈತಿ. 1.5 ತಾಸು ಕುಂತೀವಿ. ಅದಕ್ಕಂದ್ರೆ ರೋಡ್ ಕ್ಲೋಸ್ ಮಾಡಿದ್ವಿ. ಅದು ಬರೀ ಆ ಕಡೆಯಿಂದ ಬಿಡ್ತಾರೆ ಅಷ್ಟ ಅಂತ, ಈ ಕಡೆಯಿಂದ ಬಿಡ್ತಿರ್ಲಿಲ್ಲ. 12 ಗಂಟೆ ಮ್ಯಾಗ ಈ ಕಡೆಯಿಂದ ಬಿಡ್ತಾರಂತೆ. ಈಗ ಟೈಮ್ ಟು ಟ್ರಾವೆಲ್ ಮತ್ತು 11 ಟೈಮ್ 12 ಆತ. ಈಗ ಗಾಡಿ ತೆಗಿಯಾಕೊಂತೀವಿ ನೋಡ್ರಿ, ಗಾಡಿ ತಗೊಂಡು ಸೀದಾ ಹೊಂಟು ಬಿಡ್ತೀವಿ.